ಮಾಲೂರು ತಾಲೂಕು ಟೇಕಲ್ ಹೋಬಳಿ ವ್ಯಾಪ್ತಿಯಲ್ಲಿ ರಾತ್ರಿ ಸಮಯದಲ್ಲಿ ಕಾನೂನು ಬಾಹಿರವಾಗಿ ಕ್ರಷರ್ ಚಟುವಟಿಕೆಗಳು ನಡೀತಾ ಇದ್ವು. ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿತ್ತು. ಜನ ನೆಮ್ಮದಿಯಿಂದ ನಿದ್ದೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ನಮ್ಮ ತಂಡ ಜಿಲ್ಲಾಧಿಕಾರಿಗಳಿಗೆ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ದೂರು ಕೊಟ್ಟಿವೆ. ಮಾನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನಮ್ಮ ದೂರನ್ನು ಪರಿಶೀಲಿಸಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ 7 ಗಂಟೆ ಮೇಲೆ ಕ್ರಷರ್ ಚಟುವಟಿಕೆಗಳನ್ನು ನಿಲ್ಲಿಸಲು ಶಿಫಾರಸು ಮಾಡಿದ್ದಾರೆ. ಮತ್ತು ಪ್ರತಿ ಕ್ರಷರ್ ಘಟಕಕ್ಕೂ ಭೇಟಿ ಕೊಟ್ಟು ಅಲ್ಲಿನ ಒಂದು ಪರಿವೀಕ್ಷಣೆ ಮಾಡಿ ಕಾನೂನು ಬಾಹಿರವಾಗಿ ಕ್ರಷರ್ ಚಟುವಟಿಕೆಗಳು ನಡೆಸ್ತಾ ಇರೋದು ಕಂಡುಬಂದು ಟೇಕಲ್ ಹೋಬಳಿಯ 22 ಕ್ರಷರ್ಗಳಿಗೂ ನೋಟಿಸ್ ಜಾರಿ ಮಾಡಿ 7 ದಿನದಲ್ಲಿ ಉತ್ತರ ಕೊಡಬೇಕು, ಇಲ್ಲಾಂದರೆ ಕ್ರಷರ್ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ಬಂದ್ ಮಾಡ್ತೀವಿ ಅಂತ ನೋಟಿಸ್ ಜಾರಿ ಮಾಡಿದ್ದಾರೆ. ನೋಟಿಸ್ ಜಾರಿ ಮಾಡಿದಂತಹ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಗೆ ಹೃತ್ಪೂರ್ವಕ ಅಭಿನಂದನೆಗಳು. ಮಾನ್ಯ ಜಿಲ್ಲಾಧಿಕಾರಿಗಳು ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ, ತಕ್ಷಣ ಕ್ರಮವಹಿಸಿ ಗಣಿ ಸಂರಕ್ಷಣೆ ಪ್ರಾಧಿಕಾರ ಅಧ್ಯಕ್ಷರಾಗಿರುವಂಥ ನೀವು ಗಣಿ ಮಾಲೀಕರಿಗೆ ಸೂಚನೆ ಕೊಟ್ಟು ಅವರಿಗೆ ನಿರ್ದೇಶನ ನೀಡಿ ಸಂಪೂರ್ಣವಾಗಿ ಗಣಿ ಚಟುವಟಿಕೆಗಳನ್ನು ನಿಲ್ಲಿಸಬೇಕಂತ ಈ ಮುಖಾಂತರ ನಾನು ಮನವಿ ಮಾಡ್ತೀನಿ. ನೀವು ನಿಲ್ಲಿಸಿಲ್ಲ ಅಂದರೆ ಹೈಕೋರ್ಟಲ್ಲಿ ಭೇಟಿಯಾಗೋಣ ನಾವು ನೀವು. ಮತ್ತು ಮಾನ್ಯ ಜನಪ್ರಿಯ ಶಾಸಕರಾದಂಥ ನಂಜೇಗೌಡರು ಕಾನೂನು ಮಾಡುವಂತಹ ಶಾಸಕರ ಒಡೆತನದ ಕ್ರಷರು ಇವತ್ತು ಕಾನೂನು ಬಾಹಿರವಾಗಿ ರಾತ್ರಿ ಸಮಯದಲ್ಲಿ ಗಣಿ ಚಟುವಟಿಕೆಗಳಿಂದ ನೂರಾರು ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತಾಯಿದೆ. ಮಾನ್ಯ ಶಾಸಕರೇ, ಬದುಕಕ್ಕೆ ಬಿಡ್ರಿ. ಮಾಜಿ ಜಿಲ್ಲಾ ಪಂಚಾಯತಿ ಸದಸ್ಯರು, ಪ್ರಭಾವಿ ಮುಖಂಡರುಗಳು, ಇವತ್ತು ಕ್ರಷರ್ಗಳು ಓನರ್ಗಳು, ಅಲ್ಲೊಬ್ಬ ಕ್ಷೇತ್ರನಲ್ಲಿ ವೆಂಕಟೇಶ್ ಗೌಡನು ಕ್ರಷರ್ನೇ ಕೆರೆನೇ ಮುಚ್ಚಿಬಿಟ್ಟು ರಸ್ತೆ ಮಾಡ್ಕೊಂಡವನೆ. ನೀನು ರಸ್ತೆ ತಿರುವು ಮಾಡ್ದಿರಾ ನೀವು ಚಾಪೆ ಕೆಳಗೆ ನೋಡಿದ್ರೆ ನಾನು ರಂಗೋಲಿ ಕೆಳಗೆ ನುಗ್ಗೋದು. ಮಿಸ್ಟರ್ ವೆಂಕಟೇಶ್ ಗೌಡ್ರೆ, ಎಲ್ಲ ಬರ್ತದೆ ಈಚೆಗೆ. ಆದಷ್ಟು ಬೇಗ 7 ಗಂಟೆ ಮೇಲೆ ಕ್ರಷರ್ ಚಟುವಟಿಕೆಗಳು ಬಂದಾಗಬೇಕು. ಪ್ರತಿ ಕ್ರಷರು ಟೇಕಲ್ ಹೋಬಳಿಯ 22 ಕ್ರಷರ್ ಘಟಕಗಳಿಗೂ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ದಾರೆ. ಯಾವುದೇ ನಿಯಮಾವಳಿಗಳನ್ನು ಪಾಲನೆ ಮಾಡಿದಿರ ಇವರು ಕ್ರಷರ್ ಚಟುವಟಿಕೆಗಳನ್ನು ನಡೆಸ್ತಿದ್ದಾರೆ ಅಂತ ನೋಟಿಸ್ ಜಾರಿ ಮಾಡಿ 7 ದಿನದಲ್ಲಿ ಉತ್ತರ ಕೊಡಬೇಕು, ಇಲ್ಲಾಂದರೆ ಸಂಪೂರ್ಣವಾಗಿ ಕ್ರಷರ್ ಘಟಕಗಳನ್ನು ಬಂದ್ ಮಾಡಲು ಮಂಡಳಿಗೆ ಶಿಫಾರಸು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನು ಸಹ ನೀಡಿದ್ದಾರೆ. ಮಾನ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ನಮ್ಮ ಒಂದು ಹೃತ್ಪೂರ್ವಕ ಅಭಿನಂದನೆಗಳು. ಮಾನ್ಯ ಶಾಸಕರು, ಮಾನ್ಯ ಜಿಲ್ಲಾ ಪಂಚಾಯತಿ ಸದಸ್ಯರು, ಪ್ರಭಾವಿ ಮುಖಂಡರು ಈ ದಂಧೆ ಮಾಡೋದನ್ನು ನಿಲ್ಲಿಸ್ರಿ. ಜನನ ಬದುಕಕ್ಕೆ ಟೇಕಲ್ ಹೋಬಳಿಯಲ್ಲಿ ಬಿಡ್ರಿ. ಆದರೆ ನೀವು ನಿಲ್ಲಿಸಿಲ್ಲ, ನಮ್ಮ ಹತ್ರ ದುಡ್ಡು ಐತಂದರೆ ನಮ್ಗೆ ನಿಲ್ಲಿಸೋದು ಗೊತ್ತು. ಕಾನೂನು ಮುಖಾಂತರನೇ ನಿಮ್ಗೆಲ್ರಿಗೂ ಉತ್ತರ ಕೊಡ್ತೀವಿ ನಾವು ತಂಡ ಎಲ್ಲ ಸೇರಿ ಅಂತ ಹೇಳ್ತಾ, ಜನ ಪ್ರಶ್ನೆ ಮಾಡೋರಾಗ್ರಿ, ನಿಮ್ಗೇನಾದರೂ ಆ ಧೂಳು ಗೀಳು ಯಾವುದಾದ್ರೂ ಬರ್ತಾಯಿದ್ರೆ ಆ ಕ್ರಷರ್ ಘಟಕಗಳ ಸುತ್ತಮುತ್ತ ನಮಗೆ ಆ ವೀಡಿಯೋಸು ಫೋಟೋಸು ಕಳಿಸ್ಕೊಡ್ರಿ. ಅದನ್ನು ನಾವು ಅಧಿಕಾರಿಗಳಿಗೆ ಗಮನಕ್ಕೆ ತರ್ತೀವಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಒಳ್ಳೆ ಕಂಟೆಂಟ್ ತೊಗೊಂಬರ್ತೀನಿ.